ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ವತಿಯಿಂದ ಸನ್ಮಾನ್ಯ ಘನತಾವತ್ತ ರಾಜ್ಯಪಾಲರಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ. ಆ ಮನವಿ ಏನಂದರೆ, ಪರಶುರಾಮ್ ಶಿವರಾಯ PSI ಇವರು ನಮ್ಮ ಸಮುದಾಯದವರು ಮತ್ತು ಸರ್ಕಾರಿ ನೌಕರರು. ಇವರೇನಪ್ಪ ಸತತವಾಗಿ ದಕ್ಷತೆಯಿಂದ ಆಡಳಿತ ಮತ್ತು ಕೆಲಸವನ್ನು ನಿರ್ವಹಿಸಿದ್ದಾರೆ. ಇಂಥ ವ್ಯಕ್ತಿಗೆ ರಾಜಕೀಯ ಒತ್ತಡದಿಂದ ಶಾಸಕರಾಗಲಿ ಶಾಸಕರ ಮಗನಾಗಲಿ ಅವರನ್ನು ಹಿಂಸಿಸಿ ತ್ರಾಸು ಕೊಟ್ಟು ಅವರನ್ನು ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ಲಿಕ್ಕೆ ಕಾರಣೀಕರ್ತರಾಗ್ತಾರೆ. ಅದಕ್ಕೆ ಸರ್ಕಾರಿ ಅರೆ ಸರ್ಕಾರಿ SC/ST ನೌಕರ ಸಂಘದಿಂದ ಅವರಿಗೆ ಆ ಘಟನೆಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಬಾಂಧವರ ಮೇಲಾಗಲಿ ಅಥವಾ ಎಲ್ಲ ಸಮುದಾಯದ ನೌಕರರ ಬಾಂಧವರ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ನಿರಂತರ ನಡೀತಾ ಇದೆ. ಇದನ್ನು ಕೂಡ ನಾವು ಈ ಸಂಘದ ವತಿಯಿಂದ ಸಹಿಸಂಗಿಲ್ಲ ಮತ್ತು ಖಂಡಿಸ್ತೀವಿ. ಇದೇ ರೀತಿ ಇನ್ನು ಮುಂದೆ ಆಗದೆ ಹಾಗೆ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಅಥವಾ ಸಚಿವರ ಶಾಸಕರಾಗಲಿ ಅಧಿಕಾರಿ ವರ್ಗದವರಾಗಲಿ ಅವರನ್ನು ಹಿತರನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು. ಯಾಕಂದರೆ ಪ್ರತಿ ಬಾರಿ ಮೊನ್ನೆನೇ ಕೂಡ ಸೇಡಂ ತಾಲೂಕದಲ್ಲಿ ಆದ ಘಟನೆಯಾಗಿದೆ. ಅದ್ರ ಮುಂಚೆನೂ ಇದೇ ಥರ ಕಂಟಿನ್ಯೂ ಮೇಲಿಂದ ಮೇಲೆ ಸತತವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಬಾಂಧವರ ಮೇಲೆ ನಿರಂತರ ಪ್ರತಿಯೊಂದು ಅನ್ಯಾಯಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು ನಡೀತಾ ಇದ್ದಾವೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಂಘದ ವತಿಯಿಂದ ಮನವಿ ಮಾಡ್ತೇವೆ. ಇನ್ನು ಮುಂದೆ ಅವರಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕು. ಅದೇ ರೀತಿ ಸರ್ಕಾರಿ ನೌಕರ ಬಾಂಧವರಿಗೆ ರಕ್ಷಣೆ ನೀಡಬೇಕು ಮತ್ತು ಅನ್ಯಾಯಕ್ಕೊಳಗಾದಂಥ ಪರಶುರಾಮ್ ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಅನುದಾನ ಕೊಡಬೇಕು ಮತ್ತು ಅವರ ಕುಟುಂಬದವರಿಗೆ ನೌಕರಿ ತಗೋಬೇಕು. ಮತ್ತು ಇನ್ನು ಮುಂದೆ ಈ ರೀತಿ ಯಾವುದೂ ಆಗದಂತೆ ಅವ್ರು ಪೊಲೀಸ್ ಅಧಿಕಾರಿ ಇರಲಿ, ಅವರು ಸರ್ಕಾರಿ ನೌಕರು ಬಂದರು ಯಾರೇ ಇರಲಿ, ಎಲ್ಲ ಎಂಪ್ಲಾಯ್ಗಳು ಒಂದೇ, ಎಲ್ಲ ಸರ್ಕಾರಿ ನೌಕರರು ಒಂದೇ. ಇವರಿಗೆ ಸೂಕ್ತವಾದ ರಕ್ಷಣೆ ನೀಡಬೇಕಂತ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ. ಸರ್, ಈಗ ಈ ಕೇಸ್ಗೆ ಸಂಬಂಧಪಟ್ಟ ತಾವೇನಾದರೂ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಮನವಿ ಸಲ್ಲಿಸಿರಿ? ಹೀಗೆ ಜಸ್ಟ್ ಸನ್ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನಂ ಮೇಡಮ್ ಅವರಿಗೆ ಮನವಿ ಪತ್ರ ಕೊಟ್ಟಾಗ ಅವರಂದರು ಅದು ಪರವಾಗಿಲ್ಲ, ನೀವು ಕೊಟ್ಟದ್ದು ಒಳ್ಳೆಯದೇ, ಒಬ್ಬ ನೌಕರರಿಗೆ ಅನ್ಯಾಯ ಆಗ್ಯದ, ನೀವು ಕೊಡಬೇಕಾದ ಕರ್ತವ್ಯ ಕೊಟ್ಟದ್ದು ನಮಗೂ ಖುಷಿ ಇದೆ. ನಾವು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೂ ತರ್ತೇವೆ ಮತ್ತು ನಿಮ್ಮ ಏನು ಬೇಡಿಕೆ ಅದ ಕೂಡಲೇ ನಾವು ಕಳಿಸ್ತೇವೆ ಅಂತ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟು ಮತ್ತು ಭರವಸೆ ಕೊಟ್ಟು ಕಳಿಸಿದ್ದಾರೆ. ನಾವು ಮನವಿ ಪತ್ರ ಕೊಟ್ಟು ಬಂದಿದ್ದೇವೆ. ಇದು ಕೂಡಲೇ CBI ತನಿಖೆ ಆಗಬೇಕು. ನಮ್ಮ ಬೇಡಿಕೆ ಅನ್ನೋದು CBI ತನಿಖೆ ಏನು ಕುಲಂಕುಷವಾಗಿ ತನಿಖೆ ಆದಾಗ ಮಾತ್ರ ಇದರ ಹಿನ್ನೆಲೆ ಏನು, ಇದರ ಹಿಂದೆ ಯಾವ ರೀತಿ ಆಯಿತು, ಏನಾಯ್ತು ಅನ್ನೋದು ಪ್ರತಿಯೊಂದು ಹೊರಗಡೆ ಬಿಡ್ತಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸರ್ಕಾರದ ಎಲ್ಲ ಸಚಿವರಿಗಾಗಲಿ ಮನವಿ ಮಾಡ್ತೀವಿ, ಇದು CBI ತನಿಖೆ ಆಗಬೇಕಂತ ಮನವಿ ಮಾಡ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಹುಬ್ಬಳ್ಳಿ, ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷ. ತಾವು ಮೊನ್ನೆ ನಡೆದಂಥ ಘಟನೆ ತಮಗೆಲ್ಲ ಗೊತ್ತಿರೋಂಥ ವಿಷಯ. ಯಾದಗಿರಿಯಲ್ಲಿ ಒಬ್ಬ ಪರಶುರಾಮ್ ಶಿವರಾಯ ಅನ್ನೋಂಥ ಒಂದು PSI ಅವರ ಮೇಲೆ ಅತ್ಯಂತ ಘನಘೋರವಾದಂಥ ಅನ್ಯಾಯ ನಡೆದಿದೆ. ಅವರಿಗೆ ಒಬ್ಬ ಅಲ್ಲಿನ ಶಾಸಕ ಮತ್ತು ಶಾಸಕನ ಮಗನು ಅವರನ್ನು ದುಡ್ಡಿನ ಆಮಿಷಕ್ಕೆ ಒಳಪಡಿಸಿ ದುಡ್ಡನ್ನು ಕೇಳಿ ಅವರ ವರ್ಗಾವಣೆ ಮಾಡಿಸಿ ಕೇವಲ 7 ತಿಂಗಳಲ್ಲಿ ಮಾತ್ರ ಅವರನ್ನು ಆ ಸ್ಥಳದಿಂದ ಬೇರೆ ಸ್ಟೇಷನ್ಗೆ ವರ್ಗಾವಣೆ ಮಾಡಿ, ಅದು ಕಾನೂನು ಬಾಹಿರವಾಗಿ ಕೇವಲ ಒಬ್ಬ ಅಧಿಕಾರಿಗೆ ಒಂದು ಸ್ಥಳದಲ್ಲಿ 2 ರಿಂದ 3 ವರ್ಷಗಳಿಗೆ ಅವಕಾಶ ಇರುತ್ತೆ ಒಂದೇ ಸ್ಥಳದಲ್ಲಿ ಕೆಲಸ ಮಾಡಲಿಕ್ಕೆ. ಆದರೆ ಅಲ್ಲಿನ ಬೇಜವಾಬ್ದಾರಿ ಅಂತ ಶಾಸಕ ಮತ್ತು ಶಾಸಕನ ಮಗನು ಇವರನ್ನು ಯಾವುದೋ ಒಂದು ದುಡ್ಡಿನ ಒತ್ತಾಯದ ಮೂಲಕ ಅವರಿಗೆ 30 ಲಕ್ಷ ಕೊಡಬೇಕೆಂದು ಅವರ ಪತ್ನಿಯಾದಂಥ ಶ್ವೇತಾ ಅವರ ಹೇಳಿಕೆ ಮೇರೆಗೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರಂತ ಒಂದು ಕಂಡು ಬಂದಿದೆ. ಅಂತ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಿಂದ ಇವರು ಹಿಂಸೆಯ ಮೂಲಕ, ದಬ್ಬಾಳಿಕೆ ಮೂಲಕ ಜೊತೆಗೆ ಅವರ ಜಾತಿ ನಿಂದನೆಯ ಮೂಲಕ ಅವರನ್ನು ಹಿಂಸೆ ಕೊಟ್ಟು ಇವತ್ತು ಸಾಯುವ ಪರಿಸ್ಥಿತಿಗೆ ಒಯ್ದಿದ್ದಾರೆ. ಇದು ಅತ್ಯಂತ ಘನಘೋರ ಖಂಡನೀಯ ವಿಷಯ. ಅದನ್ನು ನಾವು ಈ ಒಂದು ನಮ್ಮ ಮಹಾನಗರ ಪಾಲಿಕೆಯ SC/ST ನೌಕರ ಸಂಘದ ಅಧ್ಯಕ್ಷನಾಗಿ ಖಂಡಿಸ್ತೇವೆ. ಜೊತೆಗೆ ಹಿಂದುಳಿದಂಥ ಎಲ್ಲ ಇಲಾಖೆಯಲ್ಲಿ ಇದೇ ರೀತಿ ಅನ್ಯಾಯ ಆಗ್ತಿದೆ ಅಂತ ಒಂದು ನಾವು ಕಂಡುಕೊಂಡಿದ್ದೀವಿ. ಮೊನ್ನೆ ತಾನೇ ಸೇಡಂನಲ್ಲಿ ಒಬ್ಬ ತಾಲೂಕು ವೈದ್ಯಾಧಿಕಾರಿ ಹಲ್ಲೆ ಆಯಿತು. ಜೊತೆಗೆ ಬೇರೆ ಬೇರೆ ಇಲಾಖೆಯಲ್ಲಿ ಅವರ ಇಲಾಖೆಯ ಮುಖ್ಯಸ್ಥರಿಂದ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಂದ SC/ST ನೌಕರಿಗೆ
ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಇನ್ಯಾವುದೋ ಮೂಲಕ ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದನ್ನು ನಾವು ಸಂಘದ ವತಿಯಿಂದ ಉಗ್ರವಾಗಿ ಖಂಡಿಸ್ತೀವಿ. ಜೊತೆಗೆ ಯಾರೇ ಇರಲಿ ಅವರನ್ನು ದಂಡಿಸಿ ಕಠಿಣವಾದ ಶಿಕ್ಷೆ ಕೊಡಿಸಿ ಈ ಅನ್ಯಾಯ ಒಳಗಾದಂಥವನ್ನ ಕುಟುಂಬಕ್ಕೆ ಸೂಕ್ತ ರೀತಿಯಾದಂಥ ರಕ್ಷಣೆ ಕೊಟ್ಟು ಅವರಿಂದ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಕೊಟ್ಟು ನಮ್ಮ ಆ ಒಂದು ಕುಟುಂಬಕ್ಕೆ ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ದಮನಿತರು ಮತ್ತು ಶೋಷಕರು, ದಲಿತರು, ಆಮೇಲೆ ಗಣ್ಯ ವ್ಯಕ್ತಿಗಳು ಅವ್ರದ್ದು ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಈ ಮೂಲಕ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟು ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ರಾಜಕೀಯ ನಾಯಕರಿರಲಿ ನಮ್ಮನ್ನು ಒಬ್ಬ ದಲಿತರನ್ನು ಅಥವಾ ದಮನಿತರನ್ನು ಅಥವಾ ಶೋಷಿತರನ್ನು ತಾವು ಯಾವುದೇ ಒಂದು ಆಮಿಷಕ್ಕಾಗಲಿ ಅಥವಾ ಮಾನಸಿಕ ಹಿಂಸೆಗಾಗಲಿ ಅಥವಾ ಯಾವುದೋ ಒಂದು ದಬ್ಬಾಳಿಕೆಯಿಂದ ಅವರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದರೆ ನಾವು ಯಾವುದೇ ಕಾರಣಕ್ಕೆ ನಾವು ಸುಮ್ಮನೆ ಕೊಡೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಮತ್ತು ನೇರವಾದ ಸಂದೇಶ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಒಂದು ವಿಷಯ ಆಗ್ತಕ್ಕಂಥ ವಿಷಯಕ್ಕೆ ತಾವೆಲ್ಲರೆಲ್ಲ ಖಂಡಿಸಿ ಇದನ್ನು ಮತ್ತೆ ಮುಂದೆ ಮರುಕಳಿಸಂತ ತಾವೆಲ್ಲವರೆಲ್ಲ ಕೈ ಜೋಡಿಸ್ಬೇಕು ಮತ್ತು ಜನರಿಗೆ ಇದೇ ಮೆಸೇಜ್ ಎಲ್ಲ ಅಂದರೆ ನಮ್ಮ ಸಮುದಾಯಕ್ಕೆ ಎಲ್ಲರಿಗೆಲ್ಲ ಈ ವಿಷಯ ಮುಟ್ಟಿಸ್ಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ನಾವು ಎಲ್ಲ ಸಂಘದ ರಾಜ್ಯ ಪದಾಧಿಕಾರಿಗಳು ಮತ್ತು ಗುಲ್ಬರ್ಗ ನಗರದ ಎಲ್ಲ ನೌಕರರ ಸಂಘದ ವತಿಯಿಂದ ತಮ್ಮಲ್ಲಿ ಒಂದು ಮನವಿ ಮಾಡ್ತಿದ್ದೀವಿ. ದಯವಿಟ್ಟು ನಮ್ಮ ನೌಕರ ಬಂದವರಿಗೆ ರಕ್ಷಣೆ ಕೊಡುವಂಥ ಎಲ್ಲ ಅವಶ್ಯಕ ಕಾಯ್ದೆ ಕಾನೂನುಗಳಾಗಲಿ ಅಥವಾ ಅಧಿಕಾರಿಗಳನ್ನು ನಿರ್ದೇಶನ ಮೂಲಕ ನಮ್ಮನ್ನು ರಕ್ಷಣೆ ಕೊಡಬೇಕೆಂದು ಈ ಮೂಲಕ ನಾನು ಕೇಳ್ಕೊತಿದ್ದೀನಿ. ನನ್ನ ಹೆಸರು ರಾಜು ಕಟ್ಟಿಮನೆ ಸರ್, ಮಾದಾರ ಪಾಲಿಕೆಯ SC/ST ನೌಕರ ಸಂಘದ ಅಧ್ಯಕ್ಷ. ಮೊನ್ನೆ ನಡೆದಂಥ ಘಟನೆ ತೀರ ಖಂಡನೀಯ. ಇದು ಒಂದು ಕುಟುಂಬದ ಅನ್ಯಾಯ, ಇದು ಇಡೀ ಕುಟುಂಬಕ್ಕೆ ಆದಂಥ ಮೋಸ. ಸರ್ಕಾರಿ ನೌಕರರು ರಾಜಕಾರಣಿಗಳ ಗುಲಾಮರಾಗಿ ಇರ್ತಾರೆ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಹೀಗಾದರೆ ಉನ್ನತ ಅಧಿಕಾರಿಗಳ ಗತಿ ಏನು? ಆಮೇಲೆ ನೀವು ಎಲ್ಲ ನಿಮ್ಮ ಒಂದು ಸ್ವಂತಿಕೆಗಾಗಿ ಬಳಕೆ ಮಾಡ್ಕೊಳ್ಬೇಡ್ರಿ ಅಧಿಕಾರಿ ವರ್ಗದವರಿಗೆ ಅವ್ರದ್ದೇ ಆದಂಥ ಅಧಿಕಾರ ಇರ್ತದೆ. ಅವರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ಎಷ್ಟೋ ಕಷ್ಟಪಟ್ಟು ಇಷ್ಟು ದೊಡ್ಡ ಒಂದು ಹುದ್ದೆಗೆ ಬಂದಿರ್ತಾರೆ. ಅವರಿಗೆ ಈ ಥರ ನೀವು ಮಾನಸಿಕ ಹಿಂಸೆ ಕೊಡೋದಕ್ಕಿಂತ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕೇನೋ ಅಂತ ನನ್ನೊಂದು ಅಭಿಪ್ರಾಯ. ಪ್ರೋತ್ಸಾಹ ಕೊಡಬೇಕು. ಉನ್ನತ ಅಧಿಕಾರಿಗಳ ಒಂದು ಅನುಮಾನಾಸ್ಪದ ಸಾವಿರಲಿ, ಆತ್ಮಹತ್ಯೆ ಇರಲಿ, ಈ ರೀತಿ ನಡೆಯೋದು ಎಷ್ಟು ಸರಿ? ಇದು ತಪ್ಪಲ್ವ? ಅವರು ಒಂದು ದೊಡ್ಡ ಒಂದು ಉನ್ನತ ಸ್ಥಾನಕ್ಕೆ ಬಂದು ಕೆಲವೇ ದಿನಗಳಲ್ಲಿ ತಮ್ಮನ್ನು ಸಾವಿಗೀಡಾಗ್ತಾರೆ. ಅವ್ರ ಕುಟುಂಬದ ಗತಿ ಏನು? ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿ ಅನ್ಯಾಯ ಆಗಬಾರ್ದು. ನಾನು ಎಲ್ಲ ಸರ್ಕಾರಿ ನೌಕರ ಎಲ್ಲ ಇಲಾಖೆಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಏನೇ ತೊಂದರೆಗಳು ಆಗ್ತಾಯಿದ್ರೆ ನಿಮ್ಮ ಸಹೋದ್ಯೋಗಿಗಳಿಗೆ ನೀವು ಚರ್ಚೆ ಮಾಡಿರಿ, ಇಲ್ಲಾಂದರೆ ಮೇಲಾಧಿಕಾರಿಗಳಿಗೆ ಹೇಳ್ಕೊಳ್ಳಿ. ಯಾವುದೇ ರೀತಿಯ ಮುಜುಗರಕ್ಕೆ ಒಳಗಾಗಬೇಡಿ. ನಿಮ್ದು ಏನೇ ಕಷ್ಟ ಇದ್ರೂ ಕೂಡ ಕೊನೆಗೆ ಯಾರೂ ಸಹಕಾರ ಮಾಡಲಿಲ್ಲ ಅಂದರೆ ಸರ್ಕಾರಿ SC/ST ಸರ್ಕಾರಿ ನೌಕರರ ಸಂಘ ನಿಮ್ಮ ಜೊತೆಗಿದೆ. ಇದು ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗಾಗಿರುವಂಥ ಒಂದು ಸಂಘ. ನಿಮ್ಮ ಒಂದು ಕೂಗನ್ನು ನಮ್ಮ ಸಂಘಟನೆ ಯಾವ ಸದಸ್ಯರಿಗೂ ಕೂಡ ಹೇಳಿ. ಇದು ನಾವು ಗೌಪ್ಯವಾಗಿಟ್ಟು ನಿಮಗೆ ನ್ಯಾಯವನ್ನು ಒದಗಿಸ್ತೀವಿ. ನೀವು ಯಾವುದೇ ರೀತಿಯ ಮುಜುಗರಕ್ಕೆ ಒಳಗಾಗಬೇಡಿ. ನಮ್ಮ ಹತ್ರ ನಿಮ್ಮ ಒಂದು ಬೇಡಿಕೆ ಇಟ್ಟಾಗ ಖಂಡಿತ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿ ನಿಮಗೆ ನ್ಯಾಯ ಸಿಗಂಗೆ ಮಾಡ್ತೀವಿ. ನಿಮ್ಮನ್ನು ನೀವು ಏನು ಮಾಡ್ಕೊಳ್ಬೇಡ್ರಿ, ಆತ್ಮಹತ್ಯೆ ಒಳಗಾಗಬೇಡ್ರಿ. ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಇರ್ತದೆ, ಸಾಕಷ್ಟು ಜೀವಗಳಿರ್ತವೆ. ಇದನ್ನು ನೀವು ಮರಿಬೇಡಿ. ನಮ್ಮ ಸಂಘಟನೆ ಸರ್ಕಾರಿ ನೌಕರರ ಸಂಘಟನೆ ನಿಮ್ಮ ಬೆನ್ನೆಲುಬಿಗಿದೆ. ಯಾವುದೇ ಸಂಘ ಸಹಕಾರ ಮಾಡಲಿಲ್ಲ, ಯಾವುದೇ ಸರ್ಕಾರ ಯಾವುದೇ ಪಕ್ಷ ಸಹಕಾರ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಸಂಘಟನೆಯ ನಮ್ಮ ಬಾಗಿಲಿಗೆ ಬನ್ನಿರಿ. ಖಂಡಿತ ನಿಮಗೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ. ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಯಾರೂ ನಿಮ್ಮಲ್ಲೇ ಮುಜುಗರಗೀಡಾಗಿ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳಿ. ಎಲ್ಲ ಸಂಘಟನೆಗಳು ನಿಮ್ಮ ಸಹಕಾರಕ್ಕೆ ಇರ್ತವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಾನು ನಂದಿನಿ ಸನ್ಬಾಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ, ಕೇಂದ್ರ ಕಚೇರಿ, ಕಲಬುರಗಿ.